ತಿಂದಿದ್ದೀರಾ? ತಿಂದಿಲ್ಲ ಮೇಡಮ್. ಮಧ್ಯಾಹ್ನ ಊಟ ಬೆಳಗ್ಗೆ ಅವ್ರ ಮನೆಯಲ್ಲಿ ಮೊಟ್ಟೆ ಹಾಲು ಎಲ್ಲ ಕೊಡ್ತಾ ಎಲ್ಲ ಕೊಡ್ತೇವೆ, ಡೈಲಿ ಕೊಡ್ತೇವೆ ಸರ್. ಮತ್ತೆ ಏನಿವತ್ತು ಚಾಮರಾಜನಹಳ್ಳಿ ಗ್ರಾಮದ ಕನ್ನಡ ಶಾಲೆ ಮಕ್ಕಳಿಗೆ ಬ್ಯಾಗು ಮತ್ತು ವಾಟರ್ ಫಿಲ್ಟರ್ ಕೊಡ್ಬೇಕು ಅಂತ ನಮ್ಮ ಮೇಡಮ್ ನವ್ರನ್ನ ನೋಡಿರೋದು ಇದೇ ಫಸ್ಟ್. ಫೋನ್ ಮಾಡಿದ್ರು, ವೆಂಕಟೇಶ್ವರ ನಮ್ಗೆ ಇಲ್ಲಿ ಶ್ರೀನಿವಾಸ್ ಅಂತ ಒಬ್ರು ನನ್ನ ಹತ್ರ ಹೆಲ್ಮೆಟ್ ತಗೊಂಡು ಬಂದಿದ್ರು. ಹೆಲ್ಮೆಟ್ ಮಾಡಿದಾಗ ಹಂಗಾಗಿ ಅವ್ರ ಪರಿಚಯ ಆಗಿ ಸರ್ ನಮ್ ಸ್ಕೂಲ್ಗೆ ಏನಾದ್ರು ಮಾಡಿದ್ರೆ ಖಂಡಿತ ಮಾಡ್ತಿದ್ದೀನಿ. ಅದೇ ರೀತಿ ನಮ್ ಮೇಡಮ್ ಫೋನ್ ಮಾಡಿದ್ರು, ಆಯ್ತು ಮೇಡಮ್ ಖಂಡಿತ ಮಾಡೋಣ ಅಂತ ಹೇಳಿದ್ರೆ, ನಾವು ಪಬ್ಲಿಸಿಟಿ ಆಗ್ಬೇಕು, ಯಾವ್ದಾದ್ರು ರಾಜಕೀಯದಲ್ಲಿ ಬರ್ಬೇಕು ಅಂತ ನಮ್ಗಂತೂ ಆಸೆ ಯಾವ್ದು ಇಲ್ಲ. ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ನಾವನ್ನು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿರುವಂತವ್ರು. ಸರ್ಕಾರಿ ಶಾಲೆಗಳಲ್ಲಿ ಓದಿರೋರೇ ಇವತ್ತು ಮ್ಯಾಕ್ಸಿಮಮ್ 90% ಎಲ್ಲ ಸರ್ಕಾರಿ ಕೆಲಸಗಳಲ್ಲಿ ಇರೋರು. ಹುಡುಗನಿಗೆ ಹುಡುಗ ಬೇಕು, ಹುಡುಗಿ ಬೇಕು ಅಂದಾಗ ಮಾತ್ರ ಸರ್ಕಾರಿ ಕೆಲಸ ಇದೆಯಾ ಅಂತಾರೆ. ಸರ್ಕಾರಿ ಶಾಲೆಗಳಿಗೆ ಮಾತ್ರ ಜಾಯಿನ್ ಮಾಡ್ಸಲ್ಲ ಮಕ್ಕಳನ್ನ. ಕಾರಣ ಏನಂದ್ರೆ ಪೃಷ್ಠ ಎಜುಕೇಶನ್. ಪಕ್ಕದ ಮನೆಯವರು ಅಲ್ಲಿ ಓದಿಸ್ತಾರೆ, ಅಲ್ಲಿ ಡೊನೇಷನ್ ಎಲ್ಲಿ ಜಾಸ್ತಿ ಇದ್ರೆ ಎಜುಕೇಶನ್ ನೋಡ್ತಾ ಇದ್ದಾರೆ. ಇವಾಗ ಡೊನೇಷನ್ ಜಾಸ್ತಿ ಎಲ್ಲಿದೆ ಅಂದ್ರೆ ಅಲ್ಲಿ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಾಗಬಾರ್ದು. ದಯವಿಟ್ಟು ಗ್ರಾಮೀಣ ಭಾಗಗಳಲ್ಲಿ ನಮ್ಮ ಮೇಡಮ್ ನವರು ಉನ್ನತ ಶಿಕ್ಷಣ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಸಹ ನಾನು ಗ್ರಾಮಸ್ಥರಿಗೆ ಹೇಳೋದು ಇಷ್ಟ, ಎಲ್ಲೋ ಹೋಗಿ ಲೋನ್ಗಳು ಎತ್ಕೊಂಡು ಸಾಲ ಮಾಡಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸೋ ಬದಲು ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿಸಿ ಉನ್ನತವಾದಂತ ಶಿಕ್ಷಣ ಸಿಗುತ್ತೆ. ಒಳ್ಳೆ ಊಟದ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದನ್ನು ಬಹಳ ತಮ್ಮ ಮಕ್ಕಳು ಅನ್ನೋ ರೀತಿ ಕೇರ್ ತಕೊಂಡು ನೋಡ್ತಾ ಇದ್ದಾರೆ. ಇವಾಗ ಮೊನ್ನೆ ನಮ್ಮ ಚೆನ್ನಾಪುರ ಗ್ರಾಮ, ನಾನು ಹುಟ್ಟು ಬೆಳೆದಿರುವಂತ ಊರಲ್ಲಿ 45 ಜನ ಇದ್ದಾರೆ. ಈಗ ಮತ್ತೆ ನಮ್ಮ ಸಿಸ್ಟರ್ ಲಕ್ಷ್ಮೀ ದೇವ್ ಮೇಡಮ್ ಅವರು ಗುಮ್ಲಾಪುರ ಸ್ಕೂಲ್ ಮಾಡ್ಬೇಕು ಅಂತ ಹೇಳಿದ್ರು. ಖಂಡಿತ ಮೇಡಮ್ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಅಲ್ಲೂ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ವಿ. ನಮ್ಮ ಕೈಯಲ್ಲಿ ಆದಷ್ಟು ತಾಲೂಕಿನಲ್ಲಿ ಈ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಮಾತಾಡೋಕೆ ಅವಕಾಶ ತಮ್ಮೆಲ್ಲರಿಗೂ ಒಂದ್ಸೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.